ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ನ್ಯಾಕ್ಸಾಗಿ ಏನಾದರೂ ಒಂದು ಐಟಮ್ ಮಾಡೋಣ ಅಂದ್ಬಿಟ್ಟು ಆಲೂ ಕಾರ್ನ್ ಶಾಲೋ ಫ್ರೈ ಅಂತ ಒಂದು ನ್ಯೂ ಆಗಿ ಟ್ರೈ ಮಾಡಿದ್ದು. ಓನಾಗಿ ಒಂದು ನೇಮ್ ಇಟ್ಟು ಲೆಟ್ಸ್ ಸಿ ಹೌ ಟು ಮೇಕ್ ದಿಸ್ ಡೆಲಿಷಿಯಸ್ ಸ್ನ್ಯಾಕ್ಸ್ ಅಂತ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋದಕ್ಕೆ ಅಂತಲೇ ಏನೇನು ಬೇಕು ಅದಕ್ಕೆ ಯೂಸ್ ಮಾಡೋ ಪದಾರ್ಥನೆಲ್ಲ ನಾನು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ. ಒನ್ ಬೈ ಒನ್ ನಾನು ಪ್ರಿಪೇರ್ ಮಾಡ್ತಾ ಹೇಳ್ತಾ ಹೋಗ್ತೀನಿ ಎಷ್ಟು ಕ್ವಾಂಟಿಟಿಲಿ ಬೇಕು, ಎಷ್ಟು ಉಪ್ಪು, ಎಷ್ಟು ಖಾರ ಅಂತ. ಫಸ್ಟು ಒಂದು ದಪ್ಪನೆ ಈರುಳ್ಳಿ ತೊಗೊಂಡಿದ್ದೀನಿ, ಫುಲ್ಲು ಸಣ್ಣಗೆ ಹೆಚ್ಕೊಬೇಕು. ಹಾಗೆ ಹಸಿಮೆಣ್ಸಿನ್ಕಾಯಿ 3, ಸ್ವಲ್ಪ ಕೊತ್ತಂಬರಿ. ಅದ್ರ ಜೊತೆಗೆ ಮಸಾಲೆಗೋಸ್ಕರ ಧನಿಯಾ ಪುಡಿ, ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಸಂಜೆ ಹೊತ್ತಲ್ಲಿ ಉಪ್ಪು ಅಂತ ಹೇಳಬಾರ್ದಂತೆ, ಸೊ ಸಂಜೆ ಹೊತ್ತಲ್ಲಿ ಅದನ್ನು ರುಚಿ ಅಂತ ಹೇಳೋಣ. ಹಾಗೆ ಇದಕ್ಕೆ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದಂದರೆ ಒಂದು ದಪ್ಪನೆ ಆಗಿರೋಂಥ ಆಲೂ ತೊಗೊಂಡಿದ್ದೀನಿ. ಅದನ್ನು ನಾನು ಆಲ್ರೆಡಿ ಬೇಯಿಸಿದ್ದೀನಿ. ಒಂದು 3 ವಿಷಿಲ್ ಆದರೆ ಸಾಕು, ಕಂಪ್ಲೀಟಾಗಿ ಸಾಫ್ಟ್ ಆಗುತ್ತೆ ಅದು. ಅದಕ್ಕೆ ಬೇಯಿಸಿರೋವಂಥ ಕಾರ್ನ್ ಕೂಡ ಅಷ್ಟೇ, 1 ವಿಷಿಲ್ ಆದರೆ ಅದು ಕಂಪ್ಲೀಟಾಗಿ ಬೆಂದಿರುತ್ತೆ. ಸೊ ಇದನ್ನು ಹಾಕಿ ಇದಕ್ಕೆ ನಾನಿವಾಗ ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ, ಅದು ಬೈಂಡಿಂಗ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಿರೋದು. ಕಾರ್ನ್ಫ್ಲೋರ್ ತುಂಬ ಜಾಸ್ತಿ ಹಾಕಿದ್ರೆ ಅಂಟುತ್ತೆ, ಅಷ್ಟೊಂದು ಹಾಕ್ಬಾರ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಬೇಕು. ನಾನು ಒಂದು ಚಿಕ್ಕ ಕಪ್ಪಷ್ಟು ಮಾತ್ರ ತೊಗೊಂಡಿದ್ದೀನಿ, ಅಷ್ಟನ್ನೇ ಯೂಸ್ ಮಾಡಿದ್ದೀನಿ. ಅದಕ್ಕಿಂತ ಜಾಸ್ತಿ, ಅದಕ್ಕಿಂತ ಕಮ್ಮಿ ಮಾಡಿಲ್ಲ. ಸೊ ಆಲ್ರೆಡಿ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟು ನಾನು ಶಾಲೋ ಫ್ರೈ ಮಾಡ್ತಿರೋದ್ರಿಂದ ಎಣ್ಣೆ ಅಷ್ಟು ಹಾಕಿಲ್ಲ, 1 ಸ್ಪೂನು 1.5 ಸ್ಪೂನ್ ಅಷ್ಟೇ ಯೂಸ್ ಮಾಡಿರೋದು. ಡೀಪ್ ಫ್ರೈ ಕೂಡ ಮಾಡ್ಬೋದು ನಾವು ಇದನ್ನು. ಡೀಪ್ ಫ್ರೈ ಮಾಡೋಂಗಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಡೀಪ್ ಫ್ರೈ ಮಾಡ್ಕೊಬೋದು. ನಾನು ಒಂದು ಪೊಟ್ಯಾಟೊ ಸೈಜ್ ತೊಗೊಂಡಿರೋ ರೀಸನ್ಗೆ ಅದು ಬೈಂಡಿಂಗ್ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ. ಕಮ್ಮಿ ಪೊಟ್ಯಾಟೊ ಯೂಸ್ ಮಾಡಿದ್ರೂ ಅಷ್ಟು ಚೆನ್ನಾಗಿ ಹಿಡಿಯಲ್ಲ. ಸೊ ಇದನ್ನು ಫ್ರೈ ಮಾಡೋದಕ್ಕೆ ಆಲ್ರೆಡಿ ಹಾಕಿದಾಯಿತು. 1 ಟೈಮ್ಗೆ ಫ್ರೈ ಮಾಡಿದ್ದು. ಸೊ ಕಟ್ಲೆಟ್ ಕೇಳಿರ್ಬೋದಲ್ವ, ಕಟ್ಲೆಟ್ಟು ಏನಿರುತ್ತೆ ಸೇಮ್ ಅದೇ ಥರ ನಾವು ಇದನ್ನು ಕೈಯಲ್ಲಿ ಒಂದು ಚಿಕ್ಕ ಸೈಜಲ್ಲಿ ಕಟ್ಲೆಟ್ ಥರ ತಟ್ಕೊಂಡು ಎಣ್ಣೆನಲ್ಲಿ ಬಿಡಬೇಕು. ಕಾರ್ನ್ ಆ್ಯಕ್ಚುಲಿ ಎಗರುತ್ತೆ ಅನ್ನೋ ಭಯ ಇರುತ್ತೆ, ಬಟ್ ಈ ಥರ ಮಾಡುವಾಗ ಅದು ಸಿಡಿಯಲ್ಲ. ಸ್ವಲ್ಪ ಬೇಯಿಸದೆ ಮಾಡಿದ್ರೆ ಅದು ಎಣ್ಣೆಗೆ ಬಿದ್ದಿದ್ದು ಒಂದು 2-3 ಮಿನಿಟ್ಸ್ಗೆ ಫಸ್ಟ್ ಆಗುತ್ತೆ, ಸಿಡಿಯುತ್ತೆ. ಸೊ ಸ್ವಲ್ಪ ಎಣ್ಣೆ ಮುಂದೆ ಹುಷಾರು. ಕಂಪ್ಲೀಟ್ ಆಯಿಲ್ ಕೂಡ ತೆಗ್ದಿನೂ ನಾನೊಂದು ಫ್ರೈ ಮಾಡಿದ್ದೀನಿ. ಈ ಥರ ಕೂಡ ಫ್ರೈ ಮಾಡ್ಬೋದು. ಇದು ಇಷ್ಟೇ ಸಿಂಪಲ್ಲಾಗಿ ಮಾಡಿರೋ ಒಂದು ಸ್ನ್ಯಾಕ್ಸ್. ಒಂದು ಸರಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.